ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ಸಿಎಂ ಹಾಗೂ ಡಿಸಿಎಂ ನಿವಾಸಗಳು ವಿಚಿತ್ರ ಘಟನೆಗಳಿಗೆ ಸಾಕ್ಷಿಯಾಗಿವೆ. ಆದರೆ ಎರಡೂ ಘಟನೆಗೂ ಇರುವಂತಹ ಸಾಮ್ಯತೆ ಏನು ಅಂದ್ರೆ ಕಾರ್. ಒಂದು ಕಡೆ ಕಾರು ಧಗಧಗನೆ ಹೊತ್ತಿ ಉರಿದಿದ್ರೆ ಮತ್ತೊಂದು ಜಾಗದಲ್ಲಿ ನಕಲಿ ನಂಬರ್ ಪ್ಲೇಟ್ನ ಲಕ್ಸುರಿ ಕಾರು ಪತ್ತೆಯಾಗಿದೆ. ಹಾಗಾದ್ರೆ ಏನಿದು ಕಾರ್ ಮಿಸ್ಟ್ರಿ? ರಿಪೋರ್ಟ್ ನೋಡಿ. ಬೆಂಕಿ ಧಗಧಗನೆ ಹೊತ್ತಿ ಉರಿತಾ ಇರೋ ಬೆಂಕಿ. ಜ್ವಾಲಾಮುಖಿಗೆ ಸುಟ್ಟು ಕರುಕಲಾದ ಕಾರು. ಭಸ್ಮವಾದ ಬಿಳಿ ಬಣ್ಣದ ವೆಹಿಕಲ್. ಅಷ್ಟಕ್ಕೂ ಈ ದೃಶ್ಯಗಳು ಕಂಡು ಬಂದಿದ್ದು ಸಿಎಂ ನಿವಾಸದ ಪಕ್ಕದಲ್ಲಿ. ಸಿಎಂ ಮನೆ ಪಕ್ಕ ಹೊತ್ತಿ ಉರಿದ ಫಿಯೇಟ್ ಲೀನಿಯಾ ಕಾರು. ಪ್ರಯಾಣಿಕರು ಜಸ್ಟ್ ಮಿಸ್. ಅಸಲಿಗೆ ಆ ಸ್ಥಳದಲ್ಲಿ ಆಗಿದ್ದೇನು? ಹೌದು, ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದ ಪಕ್ಕದಲ್ಲೇ ಇಂಥದ್ದೊಂದು ದುರಂತ ನಡೆದಿದೆ. ಐಟಿಸಿ ವಿಂಡ್ಸರ್ ಮ್ಯಾನರ್ ಬಳಿ ಫಿಯೇಟ್ ಲೀನಿಯಾ ಕಾರೊಂದು ಹೊತ್ತಿ ಉರಿದಿದೆ. ಕೋರಮಂಗಲದಿಂದ ಬರ್ತಿದ್ದ ಕಾರು ಮೇಕ್ರಿ ಸರ್ಕಲ್ಗೆ ತೆರಳಬೇಕಿತ್ತು. ಆದ್ರೆ ವಿಪರ್ಯಾಸ ಏನಂದ್ರೆ ಸಿಎಂ ನಿವಾಸದ ಬಳಿಗೆ ಬರ್ತಿದ್ದಂತೆ ಕಾರಲ್ಲಿ ಬೆಂಕಿ ಕಾಣಿಸ್ಕೊಂಡ್ಬಿಟ್ಟಿದೆ. ಅದೃಷ್ಟವಶಾತ್ ಘಟನೆಯಿಂದ ಯಾರಿಗೂ ಹಾನಿಯಾಗಿಲ್ಲ. 2009ರ ಮಾಡೆಲ್ನ KA01ME9518 ನಂಬರ್ನ ಈ ಕಾರು ಚೇತನ್ ಎಂಬುವರಿಗೆ ಸೇರಿದ್ದು ಅನ್ನೋ ಮಾಹಿತಿ ಇದೆ. ಸದ್ಯ ಕಾರಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದ್ದಂತೆ ವಿನ್ಸನ್ ಮ್ಯಾನರ್ ಸರ್ವಿಸ್ ರಸ್ತೆಯಲ್ಲಿ ಕಾರು ನಿಲ್ಲಿಸಿ ಕಾರ್ನಲ್ಲಿದ್ದ ಇಬ್ಬರು ಪ್ರಯಾಣಿಕರು ಕೆಳಗಿಳಿದು ಬಚಾವಾಗಿದ್ದಾರೆ. ಸಿಎಂ ಮನೆ ಬಳಿಯೇ ಕಾರು ಹೊತ್ತಿ ಉರಿದಿದ್ದಕ್ಕೆ ಸ್ಥಳೀಯರಲ್ಲಿ ಆತಂಕ ನಿರ್ಮಾಣ ಆಗಿತ್ತು. ಸದ್ಯ ಘಟನೆ ತಿಳಿದ ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಪ್ರಾಥಮಿಕ ತನಿಖೆ ಪ್ರಕಾರ ಕಾರಿನ ಟೈರ್ ಹಾಗೂ ಡೀಸೆಲ್ ಟ್ಯಾಂಕ್ ಸ್ಫೋಟಗೊಂಡಿದೆ ಅನ್ನೋ ಮಾಹಿತಿ ಇದೆ. ಆದ್ರೆ ಘಟನೆಯ ನಿಖರ ಕಾರಣ ಇನ್ನಷ್ಟೇ ಹೊರಬರೋ ನಿರೀಕ್ಷೆ ಇದೆ. ಡಿಸಿಎಂ ಮನೆ ಬಳಿಯೂ ನಕಲಿ ಕಾರು ಪತ್ತೆ. ಏನಿದು ವಿಚಿತ್ರ? ಕಾರಿನಲ್ಲಿತ್ತು ಫೇಕ್ ನಂಬರ್ ಪ್ಲೇಟ್. ಅಸಲಿ ಮಾಲೀಕ ಯಾರು? ಸಿಎಂ ನಿವಾಸದ ಮುಂದೆ ಕಾರು ಹೊತ್ತಿ ಉರಿದಿದ್ರೆ ಡಿಸಿಎಂ ಮನೆ ಬಳಿ ನಡೆದ ಮತ್ತೊಂದು ವಿಚಿತ್ರ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ದೃಶ್ಯ ನೋಡಿ. ಈ ಬಿಳಿ ಬಣ್ಣದ ಕಾರೇ ಅನುಮಾನಕ್ಕೆ ಕಾರಣ ಆಗಿರೋದು. ಸೆಪ್ಟೆಂಬರ್ 7ರಂದು ಡಿಸಿಎಂ ನಿವಾಸದ ಬಳಿ ಫೇಕ್ ನಂಬರ್ ಪ್ಲೇಟಿನ ಫಾರ್ಚುನರ್ ಕಾರೊಂದು ಪತ್ತೆಯಾಗಿದೆ. ಹೌದು, ಡಿಸಿಎಂ ಮನೆ ಬಳಿ ಕಾರನ್ನ ಟೋಯಿಂಗ್ ಮಾಡೋ ವೇಳೆ ಪೊಲೀಸರು ನಂಬರ್ ಪ್ಲೇಟ್ ಗಮನಿಸಿದ್ದಾರೆ. KAF1MW6814 ಸಂಖ್ಯೆಯ ನಕಲಿ ನಂಬರ್ ಪ್ಲೇಟ್ ಹಾಕಲಾಗಿತ್ತು. ಈ ವೇಳೆ ಪೊಲೀಸರು ಮಾಹಿತಿ ಕಲೆ ಹಾಕಿ ದೀಪಕ್ ಎಂಬುವವರಿಗೆ ಕರೆ ಮಾಡಿದ್ದಾರೆ. ದೀಪಕ್, ನಮ್ ಕಾರು ನಮ್ ಮನೆ ಬಳಿನೇ ಇದೆ ಅಂತ ಹೇಳಿದ್ದಾರೆ. ನಂತರ ಕಾರಿನ ಹಿಂಭಾಗದಲ್ಲಿ KA42P6606 ಸಂಖ್ಯೆಯ ಮತ್ತೊಂದು ನಂಬರ್ ಪ್ಲೇಟ್ ಪತ್ತೆಯಾಗಿದೆ. ಈ ನಂಬರ್ ರಾಮನಗರ ಆರ್ಟಿಒ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಲಾಗಿದ್ದು ಕಾರು ಮಾಲೀಕನ ಮೇಲೆ ಪ್ರಕರಣ ದಾಖಲಾಗಿದೆ. ಇನ್ನು ಕಾರ್ ಸೀಸ್ ಮಾಡಿ 5 ದಿನಗಳಾದ್ರೂ ಕಾರಿನ ಮಾಲೀಕ ಕಾರನ್ನ ಬಿಡಿಸಿಕೊಳ್ಳೋಕ್ ಬಂದಿಲ್ಲ ಅನ್ನೋ ಮಾಹಿತಿ ಬರ್ತಿದೆ. ಮತ್ತೊಂದ್ ಕಡೆ ಸದಾಶಿವನಗರ ಠಾಣೆ ಪೊಲೀಸರು ಫಾರ್ಚುನರ್ ಕಾರನ್ನ ಸದ್ಯಕ್ಕೆ ಸೀಸ್ ಮಾಡಿದ್ದಾರೆ. ಏನ್ ಹೇಳಿ, ಸದ್ಯಕ್ಕೆ ಈ ಎರಡೂ ಘಟನೆಗಳ ಹಿಂದೆ ಮತ್ಯಾರದ್ದಾದ್ರೂ ಕೈವಾಡ ಇದೆಯಾ ಅಥವಾ ಸಾಮಾನ್ಯವಾಗಿ ನಡೆದಿದ್ದ ಅನ್ನೋ ಅಸಲಿಯತ್ತು ಮತ್ತಷ್ಟೇ ತನಿಖೆಯಿಂದ ಹೊರಬರಬೇಕಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.